ಎಷ್ಟು ದಿನ ಅಂತ ಹೀಗೆ ಕೂತ್ಕೊಳ್ಳೋದು? ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು. ಏನೂ ಬಿಸ್ನೆಸ್ಗೆ ಹೊಳಿತಾನೆ ಇಲ್ಲ. ಮನೇಲಿ ಬೇರೆ ತರಕಾರಿ ಸಾರು ಮಾಡಿಟ್ಟಿದ್ದಾರೆ. ತರಕಾರಿ ಸಾರನ್ನು ಮನುಷ್ಯ ತಿಂತಾನ? ಇಲ್ಲೊಂದು ಮರ ಸುಮ್ಮನೆ ನಿಂತ್ಕೊಂಡಿದೆ. ಯಾವುದಾದ್ರೂ ಹಣ್ಣಿನ ಮರ ಆಗಿದ್ದರೂ ಹಣ್ಣಾದರೂ ಕಿತ್ಕೊಂಡು ತಿನ್ಬೋದಿತ್ತು. ನಮ್ಮೂರ ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಜನ ಬೇಕು ಅಂತ ಹೇಳ್ತಿದ್ರು. ಸುಮ್ಮನೆ ಅಲ್ಲಿಗೆ ಹೋಗೋದು ಒಳ್ಳೇದಂತ ಅನಿಸ್ತಿದೆ. ಸರಿ, ಹಾಗಾದರೆ ಇವತ್ತು ಇಂಟರ್ವ್ಯೂಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಬನ್ನಿ. ಇದೇನು ಡಾಕ್ಟರ್ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಕೂತ್ಕೊಂಡಿದ್ದಾರಲ್ಲ? ಹೇಳಿ, ಏನಾಗಬೇಕಿತ್ತು? ಕೆಲಸ ಇದೆ ಅಂತ ಹೇಳಿದ್ರು, ಇಂಟರ್ವ್ಯೂಗೆ ಬಂದಿದ್ದೀನಿ. ಓಕೆ, ನಿಮ್ಮ ಹೆಸರೇನು? ನನ್ನ ಹೆಸರು ಮಹಾಲಕ್ಷ್ಮಿ. ಒಂದು ನಿಮಿಷ ಇರಿ. ಏನು ಅವರು ಜಂಪ್ ಎಲ್ಲ ಮಾಡ್ಕೊಂಡು ಬೆಡ್ ಮೇಲೆಲ್ಲ ಹತ್ತಿದ್ದಾರೆ. ಅಯ್ಯೋ, ತಲೆ ಯಾಕೆ ಕಚ್ತಿದ್ದೀರಾ? ಬಿಡಿ ಬಿಡಿ. ಯಾರಮ್ಮ ನೀನು? ನಾನು ಕೆಲಸ ಕೇಳಕ್ಕಂತ ಬಂದೆ. ಆ ಡಾಕ್ಟರ್ ನನ್ನನ್ನು ಕಚ್ಬಿಟ್ರು. ಅವನು ಡಾಕ್ಟರ್ ಅಲ್ಲಮ್ಮ, ಅವನು ಈ ಹಾಸ್ಪಿಟಲ್ನಲ್ಲಿ ಮೆಂಟಲ್ ಪೇಷಂಟ್. ಈ ವಿಡಿಯೋದ ಮುಂದುವರಿದ ಭಾಗ ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.